ಖಾಸಗಿ ಬಸ್ ಕಾರ್ಮಿಕರ ವೇತನ ಪರಿಷ್ಕರಣೆ ಸಂಬಂಧ ಮಂಗಳೂರು ಆರ್ಟಿಒ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾರಾಮಾರಿ ನಡೆದಿದೆ. ಕೆಲ ಕಾರ್ಮಿಕರು ಮತ್ತು ಬಸ್ ಮಾಲೀಕರು ಕಾರ್ಮಿಕ ಸಂಘ ಮತ್ತು ಅದರ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಈ ಘಟನೆಗೆ ಕಾರಣವಾಯಿತು. ಖಾಸಗಿ ಬಸ್ಗಳ ಪೈಕಿ ಎಕ್ಸ್‌ಪ್ರೆಸ್ ಮತ್ತು ಸರ್ವಿಸ್ ಬಸ್ ಮಾಲೀಕರು ತಮ್ಮ ನೌಕರರಿಗೆ ಕನಿಷ್ಠ ಕೂಲಿಗಿಂತಲೂ ಕಡಿಮೆ ವೇತನ ನೀಡ್ತಾ ಇತ್ತು. ಜೊತೆಗೆ ಕಾರ್ಮಿಕ ಇಲಾಖೆ ಸೂಚಿಸಿದ ಯಾವುದೇ ಸೌಲಭ್ಯವನ್ನು ನೀಡ್ತಾ ಇರಲಿಲ್ಲ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಸಿಐಟಿಯು ನಾಯಕರು ಚಾಲಕರಿಗೆ ಕನಿಷ್ಠ 900 ಹಾಗೂ ನಿರ್ವಾಹಕರಿಗೆ ಕನಿಷ್ಠ 800 ರೂಪಾಯಿ ಬೇಡಿಕೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದವಾಗಿ ನಿಂದಿಸಿ ಗದ್ದಲಕ್ಕೆ ದಾರಿ ಮಾಡಿಕೊಟ್ಟಿದೆ. ಆರ್ಟಿಒ ಅಫ್ಜಲ್ ಅಹಮದ್ ಖಾನ್ ಮತ್ತು ಕಾರ್ಮಿಕ ಆಯುಕ್ತ ನಾಗೇಶ್ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ನೀವು ಒಪ್ಪದಿರ್ಲಿ, ನಮ್ಮ ನಿಲುಮೆ ಅಲ್ಲಿಗೆ ಇದೆ. ನಮ್ಮ ನಿಲುಮೆ ಅಲ್ಲಿಗೆ ನಿಮ್ಮ ಅಭಿಪ್ರಾಯ ಇಟ್ಟಿದ್ದೇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಈ ರೀತಿ ಗೊಂದಲ ಉಂಟಾಗೋದಕ್ಕೆ ಏನು ಕಾರಣ? ಕೊನೆಯದಾಗಿ ಆದ್ರೂ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತಾ? ಇವತ್ತು ಕೋರ್ಟ್ನ ಸೂಚನೆಯಂತೆ ಮಂಗಳೂರಿನ ಖಾಸಗಿ ಬಸ್ ಮಾಲಕರ ಮತ್ತು ಕಾರ್ಮಿಕರ ನಡುವಿನ ಒಂದು ಮಾತುಕತೆಯ ಹಿನ್ನೆಲೆಯಲ್ಲಿ ಆರ್ಟಿಒದಲ್ಲಿ ಸಭೆ ಕರೆಯಲಾಗಿತ್ತು. ಮುಖ್ಯವಾಗಿ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಈ ಒಂದು ಸಭೆ ಕರೆಯಲಾಗಿತ್ತು. ಸಿಐಟಿಯು ನಾಯಕರು ಕಾರ್ಮಿಕರ ಪರವಾಗಿ ಸುಮಾರು 800 ರೂಪಾಯಿ ನಿರ್ವಾಹಕರಿಗೆ ಮತ್ತು 900 ರೂಪಾಯಿ ಬಸ್ ಚಾಲಕರಿಗೆ ಕನಿಷ್ಠ ಕೂಲಿ ಕೊಡಬೇಕೆಂಬ ಒತ್ತಾಯವನ್ನು ಮಾಡಿದರು. ಆದರೆ ಇಲ್ಲಿಯ ಸ್ಥಳೀಯ ಖಾಸಗಿ ಸಂಸ್ಥೆಗಳು, ಖಾಸಗಿ ಬಸ್ ಮಾಲಕರು 1000 ಮತ್ತು 1200 ರೂಪಾಯಿಯನ್ನು ಕೊಡ್ತಾ ಇದ್ರು. ಆದರೆ ಎಕ್ಸ್‌ಪ್ರೆಸ್ ಮತ್ತು ಸರ್ವಿಸ್ ಬಸ್ನ ಮಾಲಕರು ತಮ್ಮ ನೌಕರಿಗೆ ಕಡಿಮೆಯ ವೇತನ ನೀಡ್ತಿದ್ರು. ಈ ಬಗ್ಗೆ ಸಾಕಷ್ಟು ವಾದ ವಿವಾದ, ಗೊಂದಲ ಎಲ್ಲ ಉಂಟಾಯಿತು. ಅಂದ್ರೆ ಒಬ್ರು ನಿರ್ವಾಹಕರು ಕಾರ್ಮಿಕ ನಾಯಕರು ಮತ್ತು ಕಾರ್ಮಿಕ ಸಂಘಟನೆಗಳ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿದಂತಹ ಮಾತುಗಳು ಸಭೆಯಲ್ಲಿ ಗೊಂದಲಕ್ಕೆ ಕಾರಣವಾಯಿತು, ಮತ್ತೆ ಮಾರಾಮಾರಿಗೆ ಕೂಡ ಕಾರಣ ಆಯಿತು. ರಾಜ್ಯ ಸಿಐಟಿ ನಾಯಕರಾದಂತಹ ವಸಂತಾಚಾರಿ ಮತ್ತು ಸುನೀಲ್ ಕುಮಾರ್ ಮೇಲೆ ಹಲ್ಲೆ ಕೂಡ ಈ ಒಂದು ಸಂದರ್ಭದಲ್ಲಿ ಮುಂದಾಗಲಾಯಿತು. ನಂತರ ಆರ್ಟಿಒ ಅಫ್ಜಲ್ ಅಹಮದ್ ಖಾನ್ ಮತ್ತು ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈ ಒಂದು ಪರಿಸ್ಥಿತಿಯನ್ನು ವಿಕೋಪಕ್ಕೆ ತೆರಳದಂತೆ ಒಂದು ತಡೆ ಹಿಡಿದರು. ಈ ಹಿನ್ನೆಲೆಯಲ್ಲಿ ಯಾವುದೇ ಮಾತುಕತೆ ಪೂರ್ಣಗೊಳ್ಳದೆ ಸಭೆ ಮುಕ್ತಾಯಗೊಂಡಿತು. ಭವನ. ಓಕೆ, ಧನ್ಯವಾದ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ. ನೀವು ಒಪ್ಪದಿರ್ಲಿ, ನಮ್ಮ ನಿಲುಮೆ ಅಲ್ಲಿಗೆ ಇದೆ. ನಮ್ಮ ನಿಲುಮೆ